ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಾನು ಎಲ್ಲಾರ ಫ್ಯಾನ್ಸಿಗೂ ಒಂದೇ ಹೇಳೋದು, ಅಭಿಮಾನ ಆಗ್ಲಿ ಪ್ರೀತಿ ಆಗ್ಲಿ, ನೀವು ಓಕೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದೀರಾ, ತುಂಬಾ ಅಭಿಮಾನ ಇಟ್ಟಿದ್ದೀರಾ, ಸೂಪರ್, ಐ ಲವ್ ಯು, ಸರಿಯಾ? ಆದರೆ ಅದು ಅತಿರೇಕಕ್ಕೆ ಹೋಗ್ಬಾರ್ದು. ಪ್ರೀತಿ ಆಗ್ಲಿ ಅಭಿಮಾನ ಆಗ್ಲಿ ಅತಿರೇಕಕ್ಕೆ ಹೋಗ್ಬಾರ್ದು. ನಾನು ಹೇಳೋದಿಷ್ಟೇ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪಾ ಅಂತಂದ್ರೆ ವಿಷಯ, ಒಂದು ಟಾಪಿಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಗಿಲ್ಲಿ ನಟ ಅವರು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ, ಅದೇ ರೀತಿ ಗಿಲ್ಲಿ ಕಾವ್ಯಗೆ ಎಷ್ಟು ಸಾವಿರ ಲಕ್ಷ ಅಭಿಮಾನಿಗಳಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ, ಸರಿಯಾ? ಗಿಲ್ಲಿ ಕಾವ್ಯ ಅವರ ಫ್ರೆಂಡ್ಶಿಪ್, ಅವರ ಒಂದು ಬಾಂಡಿಂಗಿಗೆ ಎಲ್ಲಾರು ಕೂಡ ಅವರಿಬ್ಬರು ಇಷ್ಟಪಡ್ತಾರೆ, ನಾನು ಕೂಡ ಇಷ್ಟಪಡ್ತೀನಿ. ಇಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ನಮ್ಮ ಗಿಲ್ಲಿ ಅವರು ಗೆಸ್ಟ್ ಆಗಿ ಹೋಗೋದ್ರಿಂದ ಕಾವ್ಯ ಗಿಲ್ಲಿಯ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತಾ? ನಾನು ಕ್ವಶನ್ ಮಾರ್ಕ್ ಫ್ಯಾನ್ಸ್ಗಳಿಗೆ ಕೇಳ್ತಾ ಇರೋದು, ನಾನು ಬ್ರೇಕ್ ಆಗುತ್ತಾ ಇಲ್ಲ ಕಾವ್ಯನ್ನ ಬಿಟ್ಟು ಏನಾದ್ರೂ ಗಿಲ್ಲಿ ರಕ್ಷಿತನ್ ಜೊತೆ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ತಾರ? ನೀವ್ ಏನ್ ಥಿಂಕ್ ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿದೆಯಾ? ನಿಮಗೆ ಇಲ್ಲಿ ಕಾವ್ಯಗೆ ಆಯ್ತಾ ಮೆಚುರಿಟಿ ಇದೆ, ಕಾವ್ಯನ್ಗೆ ಗೊತ್ತು ಗಿಲ್ಲಿ ಬಗ್ಗೆ, ನಾವ್ಯಾರು ಹೇಳ್ಬೇಕಾಗಿಲ್ಲ, ನಮ್ದು ಮಾತು ಕಾವ್ಯನಿಗೆ ಬೇಕಾಗೂ ಇಲ್ಲ, ಸರಿಯಾ? ಕಾವ್ಯನಿಗೆ ಗೊತ್ತು ಆಯ್ತಾ ಗಿಲ್ಲಿ ಏನು ಅನ್ನೋದು. ಇಲ್ಲಿ ಕ್ವಾಟ್ಲೆ ಕಿಚನ್ನಿಗೆ ಗಿಲ್ಲಿ ಗೆಸ್ಟ್ ಆಗಿ ಹೋಗ್ತಿರೋದು ಯಾಕೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಆ ಒಂದು ಎಂತ ಹೇಳಿ ಇನ್ಸೆಕ್ಯೂರ್ ಫೀಲಿಂಗ್ ಯಾಕೆ? ಎಲ್ಲರೂ ಯಾಕೆ ಇನ್ಸೆಕ್ಯೂರ್ ಫೀಲಿಂಗ್ ಮಾಡ್ಕೊಂತ ಇದ್ದೀರಾ? ಕಾವ್ಯ ಮತ್ತು ಗಿಲ್ಲಿಯ ಬಾಂಡಿಂಗ್ ಮೇಲೆ, ಆ ಸ್ನೇಹದ ಮೇಲೆ, ಆ ಪ್ರೀತಿಯ ಮೇಲೆ ಫ್ಯಾನ್ಸ್ ಆದ ನಿಮಗೆ ನಂಬಿಕೆ ಇಲ್ವಾ? ನಾನು ಇಲ್ಲಿ ಓಪನ್ ಆಗಿ ಕೇಳ್ತಾ ಇದ್ದೀನಿ, ಇದು ನಾನು ಓಪನ್ ಆಯ್ತಾ, ಓಪನ್ ಕ್ವಶನ್ ಮಾಡ್ತಿದ್ದೀನಿ. GK ಫ್ಯಾನ್ಸ್ ಆಗಿರ್ಬೋದು, ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು, ಕಾವ್ಯ ಫ್ಯಾನ್ಸ್ ಆಗಿರ್ಬೋದು, ಕಾವ್ಯ ಮತ್ತು ಗಿಲ್ಲಿಯ ಫ್ರೆಂಡ್ಶಿಪ್ ಮೇಲೆ, ಆ ಲವ್ ಮೇಲೆ, ಆ ಅವರಿಬ್ಬರ ಒಂದು ಬಾಂಡಿಂಗ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಿಮಗೆ ಟ್ರಸ್ಟ್ ಇಲ್ವಾ? ನಾನು ಇದನ್ನೇ ಕೇಳ್ತಾ ಇದ್ದೀನಿ. ಬಟ್ ನನಗೆ ಕಾವ್ಯ ಗಿಲ್ಲಿ ಅವರ ಒಂದು ಫ್ರೆಂಡ್ಶಿಪ್, ಒಂದು ಬಾಂಡಿಂಗ್ ಮೇಲೆ ಟ್ರಸ್ಟ್ ನನಗಿದೆ, ನಂಬಿಕೆ ನನಗಿದೆ, ನಿಮಗಿಲ್ಲ. ನಿಮಗೆ ಇಲ್ಲಿದ್ದಕ್ಕೇನೆ ಕಮೆಂಟ್ ಸೆಕ್ಷನ್ ನಲ್ಲಿ ನೀವುಗಳು ನಿಮ್ಮ ಆತಂಕವನ್ನು ಹೊರ ಹಾಕ್ತಾ ಇದ್ದೀರಾ. ಗಿಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಬರೋದಾದ್ರೆ ಕಾವ್ಯ ಜೊತೆ ಮಾತ್ರ ಬರ್ಲಿ, ಇಲ್ಲ ಅಂದ್ರೆ ಬರೋದೇ ಬೇಡ. ನಿಮ್ಮ ಆತಂಕನ ನೀವು ಹೊರಗಡೆ ಆಗ್ತಾ ಇದ್ದೀರಾ. ಹಾಗಾದ್ರೆ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ ಬಗ್ಗೆ ನಿಮಗೆ ಅನುಮಾನನ? ಅವರ ಬಾಂಡಿಂಗ್ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ನನಗೆ 100% ನಂಬಿಕೆ ಇದೆ. ಯಾಕೆ ನಂಬಿಕೆ ಇದೆ ಅಂತ ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಡೇ 1 ಫಿನಾಲೆ ಕಪ್ ಎತ್ಕೊಂಡಂತಹ ಗಿಲ್ಲಿ ಆಯ್ತಾ ಕಾವ್ಯನ್ಗೆ ಥ್ಯಾಂಕ್ಸ್ ಹೇಳ್ತಾರೆ, ನಾನು ಮಾಡಿದ್ದನ್ನೆಲ್ಲ ತಡ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ಕೆ ಥ್ಯಾಂಕ್ ಯು ಅಂತ. ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಡೇ 1 ಫಿನಾಲೆ ತನಕ ಎಲ್ಲೂ ಕೂಡ ಕಾವ್ಯನ ಬಿಟ್ಕೊಟ್ಟಿಲ್ಲ ಗಿಲ್ಲಿ ನಟ, ಯಾರಿಗೋಸ್ಕರ ಕೂಡ ಕಾವ್ಯನ ಬಿಟ್ಕೊಟ್ಟಿಲ್ಲ. ಬಿಗ್ ಬಾಸ್ ಮನೆಯಿಂದ ಬಂದ 6 ತಿಂಗಳಾಗಿದೆ, ಇಲ್ಲಿವರೆಗೂ ಕೂಡ ಕಾವ್ಯ ಮತ್ತು ಗಿಲ್ಲಿ ಅವರ ಬಾಂಡಿಂಗು, ಆ ರಿಲೇಶನ್ಶಿಪ್ ಸೂಪರ್ ಆಗಿದೆ, ಸರಿಯಾ? ಕ್ವಾಟ್ಲೆ ಕಿಚನ್ ಸೀಸನ್ 2 ಒಂದು ಶೋಗ್ ಬಂದ ತಕ್ಷಣನೇ ಕಾವ್ಯ ಮತ್ತು ಗಿಲ್ಲಿ ಅವರ ಫ್ರೆಂಡ್ಶಿಪ್ ಬ್ರೇಕ್ ಆಗಿ ಹೋಗ್ಬಿಡುತ್ತೆ ಅನ್ನೋ ರೀತಿಗೆ ನೀವು ಆತಂಕ ಪಡ್ತಿದ್ದೀರಾ ಕಮೆಂಟ್ ಸೆಕ್ಷನ್. ನಿಮ್ಮ ಆ ಕಮೆಂಟ್ಗಳು, ನಿಮ್ಮ ಆತಂಕ ನೋಡಿದ್ರೆ ನನಗೆ ನಿಮ್ಮ ಮೇಲೆ ಬೇಜಾರಾಗ್ತಾ ಇದೆ. ಇಷ್ಟೇನಾ ನೀವು ಗಿಲ್ಲಿ ಬಗ್ಗೆ ತಿಳ್ಕೊಂಡಿರೋದು? ಇಷ್ಟೇನಾ ನೀವು ಕಾವ್ಯ ಗಿಲ್ಲಿ ಅವರ ಫ್ರೆಂಡ್ಶಿಪ್ ಬಗ್ಗೆ ತಿಳ್ಕೊಂಡಿರೋದು? ನನಗೆ ನಂಗೆ ಅನ್ನಿಸ್ತಾ ಇದೆ, 100% ನಾನು ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಗಿಲ್ಲಿ ಕಾವ್ಯ ಅವರ ಫ್ರೆಂಡ್ಶಿಪ್ ಬಾಂಡಿಂಗು ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅದನ್ನ ಯಾರು ಕೂಡ ಬ್ರೇಕ್ ಮಾಡಕ್ ಆಗಲ್ಲ. ಗಿಲ್ಲಿ ಮತ್ತು ರಕ್ಷಿತಾ ಅವರ ವಿಷಯಕ್ಕೆ ಬಂದ್ರೆ ಆಯ್ತಾ, ಗಿಲ್ಲಿ ಮತ್ತು ರಕ್ಷಿತಾ ಅವರ ವಿಷಯಕ್ಕೆ ಬಂದ್ರೆ ಖಂಡಿತವಾಗ್ಲೂ ಅಲ್ಲಿ ಏನೂ ಇಲ್ಲ. ನೀವ್ ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ಗಿಲ್ಲಿಗೂ ಮತ್ತು ರಕ್ಷಿತನ ವಿಷಯಕ್ಕೆ ಬಂದ್ರೆ ಅವರ ಮಧ್ಯ ಏನೂ ಇಲ್ಲ, ಅವರು ಜಸ್ಟ್ ಫ್ರೆಂಡ್ಸು, ಅವರ ಮಧ್ಯ ಏನೂ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಕೆಲವರು ರಕ್ಷಿತಾ ಮತ್ತು ಗಿಲ್ಲಿ ನಟ ಅಣ್ಣ ತಂಗಿ ಹಾಗೆ ಇಟ್ಸ್ ಫೈನ್, ಅಣ್ಣ ತಂಗಿನ ಇಟ್ಸ್ ಓಕೆ, ಗಿಲ್ಲಿ ರಕ್ಷಿತಾ ಅಣ್ಣ ತಂಗಿ ಫೈನ್, ಸೂಪರ್.
ನೀವು ನಿಮ್ಮ ಮನಸ್ಸೊಳಗಡೆ ನೀವು ಏನ್ ಗೊತ್ತಾ, ಒಂದು ಏನೋ ಇಲ್ಲಿದ್ದ ವಿಷಯಗಳನ್ನ ತುಂಬ್ಕೊಂತಾ ಇದ್ದೀರಾ, ಅದನ್ನ ಹೊರಗ್ ತೆಗ್ದಾಕಿ. ಗಿಲ್ಲಿಗೂ ಮತ್ತು ರಕ್ಷಿತಗೂ ಯಾವುದೇ ಆಯ್ತಾ ಫ್ರೆಂಡ್ಶಿಪ್ ಆಗ್ಲಿ, ಯಾವುದೇ ಸಂಬಂಧ ಆಗ್ಲಿ ಯಾವುದೂ ಇಲ್ಲ. ಅವರಿಬ್ರು ಜಸ್ಟ್ ಆಯ್ ಬಾಯ್ ಫ್ರೆಂಡ್ಸ್ ಅಷ್ಟೇ. ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಆಯ್ತಾ ಏನು ಸ್ಕ್ರಿಪ್ಟ್ ಡೈರೆಕ್ಟ್ರು ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಸ್ಕ್ರಿಪ್ಟ್ ಕೊಟ್ಟಂತೆ ನಮ್ಮ ಗಿಲ್ಲಿ ಅವರು ಆಕ್ಟ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಫನ್ ಮಾಡ್ತಾರೆ. ಅದೇ ರೀತಿ ರಕ್ಷಿತ್ ಅವರು ಕೂಡ ಫನ್ ಮಾಡ್ತಾರೆ, ಗಿಲ್ಲಿ ಜೊತೆ ಕುಕ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ. ಅವರಿಬ್ಬರ ಒಂದು ಕೆಮಿಸ್ಟ್ರಿನೋ ಮತ್ತೊಂದು ಆಯ್ತಾ ಕ್ವಾಟ್ಲೆ ಕಿಚನ್ ಅಲ್ಲಿ ತೋರಿಸ್ತಾರೆ. ಒಂದು TRP ಸಿಗುತ್ತೆ ಕ್ವಾಟ್ಲೆ ಕಿಚನ್ಗೆ, ಇಷ್ಟೇ. ಯಾಕೆಂದ್ರೆ ಗಿಲ್ಲಿ ಅವರಿಗೆ ಒಂದು ಚಾನಲ್ ಅವರ ಒಂದು ರೂಲ್ಸ್ ಇರುತ್ತೆ, ಚಾನಲ್ ಅವರಿಗೆ ಒಂದು ಶೋನ ಮಾಡ್ಕೊಡ್ಬೇಕು, ಇಲ್ಲ ಒಂದು ಶೋಗ್ ಬರಬೇಕು ಅನ್ನೋದೆಲ್ಲ ಒಂದು ರೂಲ್ಸ್ ಇರುತ್ತೆ. ಬಿಗ್ ಬಾಸ್ ಮುಗಿದಾದ್ಮೇಲೆ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಕಲರ್ಸ್ ಕನ್ನಡ ವಾಹಿನಿಯ ಮಾತನ್ನು ಕೇಳಲೇಬೇಕು. ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಯಾವ್ದಾದ್ರು ಒಂದು ಶೋ ಮಾಡ್ಕೊಡ್ಲೇಬೇಕು. ಹಾಗಾಗಿ ಓಕೆ, ಈಗ ನಮ್ಮ ಗಿಲ್ಲಿ ಅವರು ಒಳ್ಳೆ ಟ್ರೆಂಡ್ ಅಲ್ಲಿ ಇದ್ದಾರೆ, ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ, ಒಳ್ಳೆ ಆಯ್ತಾ ಟ್ರೆಂಡಿಂಗ್ ದಿನ ಟ್ರೆಂಡ್ ಅಲ್ಲಿ ಓಡ್ತಾ ಇದ್ದಾರೆ. ಹಾಗಾಗಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಅವ್ರನ್ನ ಕರ್ಸಿರ್ತಾರೆ. ಒಂದು TRP ಸಿಗುತ್ತೆ, ಹೆಚ್ಚು ಫ್ಯಾನ್ಸ್ ಗಳು ಇರೋದ್ರಿಂದ ಶೋನ ನೋಡ್ತಾರೆ. ಹಾಗಾಗಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ವಿನ್ನರ್ ಮತ್ತು ರನ್ನರ್ ಜೊತೆಗೂಡಿದ್ರೆ ಹೆಂಗಿರುತ್ತೆ, ಒಂದು ಕೆಮಿಸ್ಟ್ರಿ, ಒಂದು ಬಾಂಡಿಂಗ್ ಹೆಂಗಿರುತ್ತೆ ಅಂತ ತೋರಿಸ್ತಾರೆ. ಸುಷ್ಮಾ ಅವರು ಹ್ಯಾಂಕರ್ ಗೊತ್ತಲ್ವಾ ನಿಮ್ಗೆ? ಸುಷ್ಮಾ ಅವರು 10 ರೂಪಾಯಿ ಆಕ್ಟ್ ಮಾಡಿ ಅಂದ್ರೆ 50 ರೂಪಾಯಿ ಆಕ್ಟ್ ಮಾಡ್ತಾರೆ. 10 ರೂಪಾಯಿ ಮಾಡಿಸಿ ಗಿಲ್ಲಿ ನಟನ ಹತ್ರ ಮತ್ತೆ ರಕ್ಷಿತನ ಹತ್ರ ಅಂದ್ರೆ 50 ರೂಪಾಯಿ ಮಾಡಿಸ್ತಾರೆ ಅವರು. ಅದನ್ನ ನೀವು ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ ಮೈಂಡ್ ಒಳಗಡೆ, ನಾನು ಅದಕ್ಕೆ ಏನಂತ ಹೇಳಿ ನಿಮಗೆ, ಸುಷ್ಮಾ ಅವ್ರ ಆಂಕರಿಂಗ್ ನಿಮಗೆ ಗೊತ್ತು. ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಗಿಲ್ಲಿ ನಟನ್ಗೂ ರಕ್ಷಿತನ್ಗೂನು ಡೈರೆಕ್ಟ್ ಏನೋ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ನಮ್ಮ ಸುಷ್ಮಾ ಅವರು ಅವ್ರಿಬ್ರ ಹತ್ರ 10 ರೂಪಾಯಿಂದ ಆಕ್ಟ್ ಮಾಡಿಸಿ ಅಂದ್ರೆ 50 ರೂಪಾಯಿಂದ ಆಕ್ಟ್ ಮಾಡಿಸ್ತಾರೆ. ನೀವು ನೋಡಿ ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಹಂಗಂತ ಮಾತ್ರಕ್ಕೆ ಒಂದು ಸ್ಕ್ರಿಪ್ಟ್ ಅಲ್ಲಿ ಜೋಡಿ ಆದ ಮಾತ್ರಕ್ಕೆ ಆಯ್ತಾ ಗಿಲ್ಲಿ ನಟ ರಕ್ಷಿತ ಜೋಡಿ ಆಗ್ಬಿಡಲ್ಲ, ರಿಯಲ್ ಜೋಡಿ ಆಗ್ಬಿಡಲ್ಲ. ಯಾಕೆ? ಗಗನ್ ಗಿಲ್ಲಿ ಅವರು ಸ್ಕ್ರಿಪ್ಟ್ ಮುಖಾಂತರವಾಗಿ ಒಂದು ಶೋ ಅಲ್ಲಿ ಒಂದು ಜೋಡಿ ಆಗಿದ್ರು, ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡಿದ್ರು ಒಂದು ಶೋ ಅಲ್ಲಿ. ಜಸ್ಟ್ ಸ್ಕ್ರಿಪ್ಟ್ ಮುಗೀತು, ಶೋ ಮುಗೀತು, ಅವರಿಬ್ರು ದೂರ ಆದ್ರು, ಮುಗೀತು, ಫಿನಿಶ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಓವರ್ ಆಗಿ ಮಾಡಬಾರ್ದು ಆಯ್ತಾ, ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ ನಿಮಗೆ. ಗಿಲ್ಲಿನ ನಿಮಗೆ ಯಾರ ಜೊತೆ ನೋಡಿದ್ರು ಕೂಡ ನಿಮಗೆ ಡೈಜೆಸ್ಟ್ ಆಗಲ್ಲ ನಿಮಗೆ. ಯಾಕೆ ಅಂದ್ರೆ ಗಿಲ್ಲಿ ಕಾವ್ಯ ಮೇಲೆ ನೀವು ಅಷ್ಟು ಅಭಿಮಾನ ಪ್ರೀತಿ ಇಟ್ಟಿದ್ದೀರಾ. ಜೋಡಿ ಮಧ್ಯ ಬೇರೆ ಯಾರು ಬಂದ್ರು ನಿಮ್ ಕೈ ಸಹಿಸಕ್ ಆಗಲ್ಲ. ನಾನ್ ಬರ್ಕೊಡ್ತೀನಿ ಬೇಕಾದ್ರೆ. ಇದೇ ಗಿಲ್ಲಿ ಪಳಾರ್ ಸಿನಿಮಾದಲ್ಲಿ ಗಿಲ್ಲಿ ಜೊತೆ ಬೇರೆ ಹೀರೋಯಿನ್ ಇದ್ರೆ ನಿಮ್ ಕೈ ಸಹಿಸಕ್ ಆಗಲ್ಲ. ನಿಮ್ಗೆ ಒಳಗಡೆ ನೋವಾಗುತ್ತೆ, ಹರ್ಟ್ ಆಗುತ್ತೆ. ಅದಕ್ಕೆ ನೀವು ಬಗ ಪಕ್ಷಿಗಳ ತರ ಅಂದ್ರೆ ಪಕ್ಷಿಗಳ ತರ ಕಾಯ್ತಾ ಇದ್ದೀರಾ. ಗಿಲ್ಲಿಗೆ ಕಾವ್ಯನೇ ಹೀರೋಯಿನ್ ಆಗ್ಬೇಕು, ಕಾವ್ಯನೇ ಹೀರೋಯಿನ್ ಆಗ್ಬೇಕು ಅಂತ ಎಷ್ಟೋ ಜನ ಪೂಜೆಗಳನ್ನೆಲ್ಲ ಮಾಡಿಸ್ತಾ ಇದಾರೆ ದೇವಸ್ಥಾನಗಳೋಗಿ. ಪಳಹರ್ ಮೂವಿಗೆ ನಮ್ಮ ಗಿಲ್ಲಿಗೆ ನಮ್ಮ ಕಾವ್ಯ ಅವರ ಹೀರೋಯಿನ್ ಆಗ್ಬೇಕು ಅಂತ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕೂಡ ಮಾಡಿಸ್ತಾ ಇದ್ದೀರಾ. ಅದಲ್ದೇನೆ ಗಿಲ್ಲಿ ಅವರ ಒಬ್ಬ ಫ್ಯಾನ್, ಯಾರು GK ಫ್ಯಾನ್ ಒಬ್ಬ, ಗಿಲ್ಲಿ ಮತ್ತು ಕಾವ್ಯ ಅವರ ಬಗ್ಗೆ ಜಾತಕನು ಕೂಡ ಕೇಳಿದಾರಂತೆ. ಇವರಿಬ್ರದ್ದು ಮದುವೆ ಆಗುತ್ತಾ ಅಂತೇಳಿ ಜಾತಕ ಕೂಡ ನೋಡ್ಸಿದಾರಂತೆ. ಅಂದ್ರೆ ಇದು ಅಭಿಮಾನನೋ ಹುಚ್ಚು ಪ್ರೀತಿನೋ, ಇದು ಅವ್ರ ಮೇಲಿರುವಂತಹ ಅಗಾಧ ಪ್ರೇಮನೋ ಏನ್ ಹೇಳೋ ಗೊತ್ತಿಲ್ಲ. ಒಟ್ಟು ಹೌದು, ನಿಮ್ಗೆ ಗಿಲ್ಲಿ ಕಾವ್ಯ ಬಗ್ಗೆ ಪ್ರೇಮ ಇದೆ, ಲವ್ ಇದೆ, ಅದೆಲ್ಲದೂ ಸರಿ. ಬಟ್ ಯಾವ್ದೋ ಶೋಗ್ ಹೋದ ತಕ್ಷಣನೇ ಕಾವ್ಯ ಮತ್ತು ಗಿಲ್ಲಿ ದೂರ ಆಗ್ತಾರೆ, ಅವ್ರ ಫ್ರೆಂಡ್ಶಿಪ್ ಹೊಡೆದೋಗುತ್ತೆ, ಹಿಂಗೆಲ್ಲ ಅಂದ್ಕೋಬೇಡಿ ದಯವಿಟ್ಟು ಪ್ಲೀಸ್. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಒಂದು ಶೋಗ್ ಹೋದ್ರಾಗಿರ್ಲಿ, ಇಲ್ಲ ಕಾವ್ಯ ಒಂದು ಶೋಗ್ ಹೋದ್ರ ಜಸ್ಟ್ ಶೋನ ಶೋ ತರ ಎಂಜಾಯ್ ಮಾಡಿ ಅಷ್ಟೇ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆಯ್ತಾ ರಕ್ಷಿತನ್ ಫ್ಯಾನು, ಕಾವ್ಯ ಫ್ಯಾನು, ಗಿಲ್ಲಿ ಫ್ಯಾನು, GK ಫ್ಯಾನ್ಸ್ ನೀವೆಲ್ಲರೂ ಹೊಡೆದಾಡೋದಿದೆಯಲ್ಲ, ಅದಕ್ಕೆ ನನ್ನ ಕೈಲಿ ನೋಡಕ್ಕಾಗಲ್ಲ. ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ ಆಯ್ತಾ. ಜಸ್ಟ್ ಶೋ, ಒಂದು ಗೆಸ್ಟ್ ಆಗಿ ಬರ್ತಾರೆ ಆಯ್ತಾ, ಒಂದ್ 10 ನಿಮಿಷನೋ ಅರ್ಧ ಗಂಟೆನೋ ಇರ್ತಾರೆ, ಹೋಗ್ತಾರೆ. ಅಲ್ಲಿ ಏನ್ ಸ್ಕ್ರಿಪ್ಟ್ ಕೊಡ್ತಾರೆ ಡೈರೆಕ್ಟ್ರು, TRP ತಕ್ಕಂತೆ ಸ್ಕ್ರಿಪ್ಟ್ ಕೊಡ್ತಾರೆ. TRP ಚೆನ್ನಾಗಿ ಬರ್ಬೇಕು ಅಂತ ಅವ್ರಿಗೊಂದು ಸ್ಕ್ರಿಪ್ಟ್ ಕೊಡ್ತಾರೆ, ಅದ್ರಂತೆ ಗಿಲ್ಲಿ ಅವ್ರು ಆಕ್ಟ್ ಮಾಡ್ತಾರೆ, ರಕ್ಷಿತ್ ಅವ್ರು ಆಕ್ಟ್ ಮಾಡ್ತಾರೆ, ಅಲ್ಲಿ ಮುಗೀತು, ಇಷ್ಟೇ. ನೀವ್ ಇದನ್ನ ತಲೆಯಲ್ಲೆಲ್ಲ ತುಂಬಿಕೊಂಡು ನೀವು ತಲೆಗೆ ಹುಳ ಬಿಟ್ಕೊಳೋದಲ್ದೇನೆ ನನಗೂ ಕೂಡ ನೀವು ಅಕ್ಕ ಅದ್ ಹಂಗಾಗುತ್ತಕ್ಕ, ಅದ್ ಹಿಂಗಾಗುತ್ತಕ್ಕ, ನನಗೆ ಒಂದ್ಸರಿ ಗಾಬರಿ ಆಗುತ್ತೆ ಕಣ್ರಪ್ಪ. ಫ್ಯಾನ್ಸ್, ಐ ಲವ್ ಯು.
GK ಫ್ಯಾನ್ಸ್, ಗಿಲ್ಲಿ ಫ್ಯಾನ್ಸ್, ಕಾವ್ಯ ಫ್ಯಾನ್ಸ್ ನೀವ್ ಎಷ್ಟು ಹಚ್ಕೊಂಡಿದೀರಾ ಅಂದ್ರೆ ಗಿಲ್ಲಿ ಒಟ್ಟಿಗೆ ಗಿಲ್ಲಿ ಪಕ್ಕದಲ್ಲಿ ಯಾವ ಒಂದು ಹುಡುಗಿಯು ನಿಲ್ಬಾರದು. ಗಿಲ್ಲಿ ಜೊತೆ ಯಾವ ಹುಡುಗಿ ಕೂಡ ಆಕ್ಟ್ ಮಾಡಬಾರ್ದು. ಗಿಲ್ಲಿ ಜೊತೆ ಕಾವ್ಯನ್ನ ಬಿಟ್ಟು ಬೇರೆ ಯಾರನ್ನು ನಿಮ್ ಕೈಲಿ ಕಲ್ಪಿಸ್ಕೊಳಕ್ ಆಗ್ತಾ ಇಲ್ಲ. ನಾನು ಇದಕ್ಕೆ ಏನ್ ಹೇಳೋ ಗೊತ್ತಿಲ್ಲ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.